ಇದೀಗ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ 2017ರಲ್ಲಿ ನಿವೃತ್ತಿಯಾಗಿದ್ರು. ಅವರು ಪತ್ನಿಯಿಂದಲೇ ಪ್ರಕಾಶ್ ಅವರ ಹತ್ಯೆ ಆಯ್ತಾ ಅನ್ನುವಂಥ ಸಂಶಯಗಳು ಬಲವಾಗಿ ಮೂಡ್ತಾ ಇದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಇನ್ನಿತರ ಐಪಿಎಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಂತೆ. ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಕೌಟುಂಬಿಕ ಕಲಹನ ಅಥವಾ ಆಸ್ತಿಗಾಗಿ ಕಲಹನ ಅಥವಾ ಬೇರೆ ಏನಾದ್ರೂ ಇದೆಯಾ, ಅಥವಾ ಹೆಂಡತಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವ್ರದ್ದೇನಾದ್ರೂ ಪ್ರಾಬ್ಲಮ್ ಇತ್ತಾ, ಎಲ್ಲದರ ಬಗ್ಗೆ ಸಂಶಯಗಳು ಮೂಡ್ತಾ ಇದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ ಅನ್ನುವಂತ ಕೆಲವು ಮಾತುಗಳು ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪತ್ನಿ ಪಲ್ಲವಿ, ಅಂದ್ರೆ ಗಂಡನ ಮುಖಕ್ಕೆ. ದಾಂಡೇಲಿಯಲ್ಲಿನ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಹತ್ಯೆಯಾಯ್ತಾ? ತಂಗಿಯರ ಹೆಸರಿಗೆ ಬಹಳಷ್ಟು ಪ್ರಾಪರ್ಟಿ ಮಾಡಿದ್ರಂತೆ. ಯಾಕೆ ತಂಗಿಯರು ಸಾಧಾರಣ ಕೇಳ್ತಾರೆ, ಗಂಡ ಹೆಂಡತಿ ವಿಚಾರಗಳು ಬಂದಾಗ ತಂಗಿಗೆ ತಮ್ಮನಿಗೆಲ್ಲ ಕೊಟ್ಟಾಗ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದ್ರೆ ಹತ್ಯೆ ಆಗೋ ಹಂತಕ್ಕೆ, ಅದು ಕೂಡ ಕಾಂಜಿ ಪಿಂಜಿಗಳೇನಲ್ಲ, ಇವರಿಗೇನು ಆಸ್ತಿಗೇನು ಕಡಿಮೆನಾ? ಡಿಜಿಐಜಿಪಿ ಅಂತಂದ್ರೆ ಏನು ಸ್ವಲ್ಪ ಆಸ್ತಿ ಮಾಡಿರ್ತಾರ? ಕಮಿಷನರ್ ಆಗಿ ಹೋದಂತವ್ರು ಎಂತೆಂತ ಆಸ್ತಿ ಮಾಡಿದ್ದಾರೆ, ಯಾರೆಲ್ಲ ವಿಆರ್ಎಸ್ ತಗೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಐಪಿಎಸ್ ಐಎಸ್ ಅದಕ್ಕೆ ಹೇಳೋದು, ಐಪಿಎಸ್ ಐಎಸ್ ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಹಾಗೆ ಎಲ್ಲ ದುಡ್ಡು ಎಲ್ಲವೂ ಹರಿದು ಬರ್ತಾ ಇರುತ್ತೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ಗಲಾಟೆ ಆಯ್ತಂತೆ. ಇದೆಲ್ಲವೂ ಕೂಡ ಅಂತೆಕಂತೆ ಸುದ್ದಿಗಳು, ನಿಖರವಾಗಿನ್ನೂ ಬಂದಿಲ್ಲ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ಹೇಳಿ ಪತ್ನಿಗೆ ವಾರ್ನ್ ಮಾಡಿದ್ರಂತೆ ಓಂ ಪ್ರಕಾಶ್. ಮಗನ ಹೆಸರಲ್ಲೂ ಆಸ್ತಿ ಮಾಡಿದ್ರು ಮಾಜಿ ಪೊಲೀಸ್ ಅಧಿಕಾರಿ. ಸೊ ಇಷ್ಟೆಲ್ಲ ಸುದ್ದಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದೀಗ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ 2017ರಲ್ಲಿ ನಿವೃತ್ತಿಯಾಗಿದ್ರು. ಅವರು ಪತ್ನಿಯಿಂದಲೇ ಪ್ರಕಾಶ್ ಅವರ ಹತ್ಯೆ ಆಯ್ತಾ ಅನ್ನುವಂಥ ಸಂಶಯಗಳು ಬಲವಾಗಿ ಮೂಡ್ತಾ ಇದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಇನ್ನಿತರ ಐಪಿಎಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಂತೆ. ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಕೌಟುಂಬಿಕ ಕಲಹನ ಅಥವಾ ಆಸ್ತಿಗಾಗಿ ಕಲಹನ ಅಥವಾ ಬೇರೆ ಏನಾದ್ರೂ ಇದೆಯಾ, ಅಥವಾ ಹೆಂಡತಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವ್ರದ್ದೇನಾದ್ರೂ ಪ್ರಾಬ್ಲಮ್ ಇತ್ತಾ, ಎಲ್ಲದರ ಬಗ್ಗೆ ಸಂಶಯಗಳು ಮೂಡ್ತಾ ಇದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ ಅನ್ನುವಂತ ಕೆಲವು ಮಾತುಗಳು ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪತ್ನಿ ಪಲ್ಲವಿ, ಅಂದ್ರೆ ಗಂಡನ ಮುಖಕ್ಕೆ. ದಾಂಡೇಲಿಯಲ್ಲಿನ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಹತ್ಯೆಯಾಯ್ತಾ? ತಂಗಿಯರ ಹೆಸರಿಗೆ ಬಹಳಷ್ಟು ಪ್ರಾಪರ್ಟಿ ಮಾಡಿದ್ರಂತೆ. ಯಾಕೆ ತಂಗಿಯರು ಸಾಧಾರಣ ಕೇಳ್ತಾರೆ, ಗಂಡ ಹೆಂಡತಿ ವಿಚಾರಗಳು ಬಂದಾಗ ತಂಗಿಗೆ ತಮ್ಮನಿಗೆಲ್ಲ ಕೊಟ್ಟಾಗ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದ್ರೆ ಹತ್ಯೆ ಆಗೋ ಹಂತಕ್ಕೆ, ಅದು ಕೂಡ ಕಾಂಜಿ ಪಿಂಜಿಗಳೇನಲ್ಲ, ಇವರಿಗೇನು ಆಸ್ತಿಗೇನು ಕಡಿಮೆನಾ? ಡಿಜಿಐಜಿಪಿ ಅಂತಂದ್ರೆ ಏನು ಸ್ವಲ್ಪ ಆಸ್ತಿ ಮಾಡಿರ್ತಾರ? ಕಮಿಷನರ್ ಆಗಿ ಹೋದಂತವ್ರು ಎಂತೆಂತ ಆಸ್ತಿ ಮಾಡಿದ್ದಾರೆ, ಯಾರೆಲ್ಲ ವಿಆರ್ಎಸ್ ತಗೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಐಪಿಎಸ್ ಐಎಸ್ ಅದಕ್ಕೆ ಹೇಳೋದು, ಐಪಿಎಸ್ ಐಎಸ್ ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಹಾಗೆ ಎಲ್ಲ ದುಡ್ಡು ಎಲ್ಲವೂ ಹರಿದು ಬರ್ತಾ ಇರುತ್ತೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ಗಲಾಟೆ ಆಯ್ತಂತೆ. ಇದೆಲ್ಲವೂ ಕೂಡ ಅಂತೆಕಂತೆ ಸುದ್ದಿಗಳು, ನಿಖರವಾಗಿನ್ನೂ ಬಂದಿಲ್ಲ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ಹೇಳಿ ಪತ್ನಿಗೆ ವಾರ್ನ್ ಮಾಡಿದ್ರಂತೆ ಓಂ ಪ್ರಕಾಶ್. ಮಗನ ಹೆಸರಲ್ಲೂ ಆಸ್ತಿ ಮಾಡಿದ್ರು ಮಾಜಿ ಪೊಲೀಸ್ ಅಧಿಕಾರಿ. ಸೊ ಇಷ್ಟೆಲ್ಲ ಸುದ್ದಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದೀಗ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ 2017ರಲ್ಲಿ ನಿವೃತ್ತಿಯಾಗಿದ್ರು. ಅವರು ಪತ್ನಿಯಿಂದಲೇ ಪ್ರಕಾಶ್ ಅವರ ಹತ್ಯೆ ಆಯ್ತಾ ಅನ್ನುವಂಥ ಸಂಶಯಗಳು ಬಲವಾಗಿ ಮೂಡ್ತಾ ಇದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಇನ್ನಿತರ ಐಪಿಎಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಂತೆ. ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಕೌಟುಂಬಿಕ ಕಲಹನ ಅಥವಾ ಆಸ್ತಿಗಾಗಿ ಕಲಹನ ಅಥವಾ ಬೇರೆ ಏನಾದ್ರೂ ಇದೆಯಾ, ಅಥವಾ ಹೆಂಡತಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವ್ರದ್ದೇನಾದ್ರೂ ಪ್ರಾಬ್ಲಮ್ ಇತ್ತಾ, ಎಲ್ಲದರ ಬಗ್ಗೆ ಸಂಶಯಗಳು ಮೂಡ್ತಾ ಇದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ ಅನ್ನುವಂತ ಕೆಲವು ಮಾತುಗಳು ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪತ್ನಿ ಪಲ್ಲವಿ, ಅಂದ್ರೆ ಗಂಡನ ಮುಖಕ್ಕೆ. ದಾಂಡೇಲಿಯಲ್ಲಿನ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್
ಹತ್ಯೆ ಆಯ್ತಾ? ತಂಗಿಯರ ಹೆಸರಿಗೆ ಬಹಳಷ್ಟು ಪ್ರಾಪರ್ಟಿ ಮಾಡಿದ್ರಂತೆ. ಯಾಕೆ ತಂಗಿಯರು ಸಾಧಾರಣ ಕೇಳ್ತಾರೆ, ಗಂಡ ಹೆಂಡತಿ ವಿಚಾರಗಳು ಬಂದಾಗ ತಂಗಿಗೆ ತಮ್ಮನಿಗೆಲ್ಲ ಕೊಟ್ಟಾಗ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದ್ರೆ ಹತ್ಯೆ ಆಗೋ ಹಂತಕ್ಕೆ, ಅದು ಕೂಡ ಕಾಂಜಿ ಪಿಂಜಿಗಳೇನಲ್ಲ, ಇವರಿಗೇನು ಆಸ್ತಿಗೇನು ಕಡಿಮೆನಾ? DGIGP ಅಂತಂದ್ರೆ ಏನು ಸ್ವಲ್ಪ ಆಸ್ತಿ ಮಾಡಿರ್ತಾರ? ಕಮಿಷನರ್ ಆಗಿ ಹೋದಂತವ್ರು ಎಂತೆಂತ ಆಸ್ತಿ ಮಾಡಿದ್ದಾರೆ, ಯಾರೆಲ್ಲ VRS ತಗೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ IPS IAS ಅದಕ್ಕೆ ಹೇಳೋದು. IPS IAS ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಹಾಗೆ ಎಲ್ಲ ದುಡ್ಡು ಎಲ್ಲವೂ ಹರಿದು ಬರ್ತಾ ಇರುತ್ತೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ಗಲಾಟೆ ಆಯ್ತಂತೆ. ಇದೆಲ್ಲವೂ ಕೂಡ ಅಂತೆಕಂತೆ ಸುದ್ದಿಗಳು, ನಿಖರವಾಗಿ ಇನ್ನೂ ಬಂದಿಲ್ಲ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ಹೇಳಿ ಪತ್ನಿಗೆ ವಾರ್ನ್ ಮಾಡಿದ್ರಂತೆ ಓಂ ಪ್ರಕಾಶ್. ಮಗನ ಹೆಸರಲ್ಲೂ ಆಸ್ತಿ ಮಾಡಿದ್ರು ಮಾಜಿ ಪೊಲೀಸ್ ಅಧಿಕಾರಿ. ಸೊ ಇಷ್ಟೆಲ್ಲ ಸುದ್ದಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದೀಗ ನಿವೃತ್ತ DGIGP ಓಂ ಪ್ರಕಾಶ್ 2017ರಲ್ಲಿ ನಿವೃತ್ತಿಯಾಗಿದ್ರು. ಅವರು ಪತ್ನಿಯಿಂದಲೇ ಪ್ರಕಾಶ್ ಅವರ ಹತ್ಯೆ ಆಯ್ತಾ ಅನ್ನುವಂತ ಸಂಶಯಗಳು ಬಲವಾಗಿ ಮೂಡುತ್ತಾ ಇದೆ. ನಿವೃತ್ತ DGIGP ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಇನ್ನಿತರ IPS ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಂತೆ. ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಕೌಟುಂಬಿಕ ಕಲಹನ, ಅಥವಾ ಆಸ್ತಿಗಾಗಿ ಕಲಹನ, ಅಥವಾ ಬೇರೆ ಏನಾದ್ರೂ ಇದೆಯಾ, ಅಥವಾ ಹೆಂಡತಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವ್ರದ್ದೇನಾದ್ರೂ ಪ್ರಾಬ್ಲಮ್ ಇತ್ತಾ, ಎಲ್ಲದರ ಬಗ್ಗೆ ಸಂಶಯಗಳು ಮೂಡ್ತಾ ಇದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ ಅನ್ನುವಂತ ಕೆಲವು ಮಾತುಗಳು ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪತ್ನಿ ಪಲ್ಲವಿ, ಅಂದ್ರೆ ಗಂಡನ ಮುಖಕ್ಕೆ. ದಾಂಡೇಲಿಯಲ್ಲಿನ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಹತ್ಯೆ ಆಯ್ತಾ? ತಂಗಿಯರ ಹೆಸರಿಗೆ ಬಹಳಷ್ಟು ಪ್ರಾಪರ್ಟಿ ಮಾಡಿದ್ರಂತೆ. ಯಾಕೆ ತಂಗಿಯರು ಸಾಧಾರಣ ಕೇಳ್ತಾರೆ, ಗಂಡ ಹೆಂಡತಿ ವಿಚಾರಗಳು ಬಂದಾಗ ತಂಗಿಗೆ ತಮ್ಮನಿಗೆಲ್ಲ ಕೊಟ್ಟಾಗ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದ್ರೆ ಹತ್ಯೆ ಆಗೋ ಹಂತಕ್ಕೆ, ಅದು ಕೂಡ ಕಾಂಜಿ ಪಿಂಜಿಗಳೇನಲ್ಲ, ಇವರಿಗೇನು ಆಸ್ತಿಗೇನು ಕಡಿಮೆನಾ? DGIGP ಅಂತಂದ್ರೆ ಏನು ಸ್ವಲ್ಪ ಆಸ್ತಿ ಮಾಡಿರ್ತಾರ? ಕಮಿಷನರ್ ಆಗಿ ಹೋದಂತವ್ರು ಎಂತೆಂತ ಆಸ್ತಿ ಮಾಡಿದ್ದಾರೆ, ಯಾರೆಲ್ಲ VRS ತಗೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ IPS IAS ಅದಕ್ಕೆ ಹೇಳೋದು. IPS IAS ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಹಾಗೆ ಎಲ್ಲ ದುಡ್ಡು ಎಲ್ಲವೂ ಹರಿದು ಬರ್ತಾ ಇರುತ್ತೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ಗಲಾಟೆ ಆಯ್ತಂತೆ. ಇದೆಲ್ಲವೂ ಕೂಡ ಅಂತೆಕಂತೆ ಸುದ್ದಿಗಳು, ನಿಖರವಾಗಿ ಇನ್ನೂ ಬಂದಿಲ್ಲ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ಹೇಳಿ ಪತ್ನಿಗೆ ವಾರ್ನ್ ಮಾಡಿದ್ರಂತೆ ಓಂ ಪ್ರಕಾಶ್. ಮಗನ ಹೆಸರಲ್ಲೂ ಆಸ್ತಿ ಮಾಡಿದ್ರು ಮಾಜಿ ಪೊಲೀಸ್ ಅಧಿಕಾರಿ. ಸೊ ಇಷ್ಟೆಲ್ಲ ಸುದ್ದಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಇದೀಗ ನಿವೃತ್ತ DGIGP ಓಂ ಪ್ರಕಾಶ್ 2017ರಲ್ಲಿ ನಿವೃತ್ತಿಯಾಗಿದ್ರು. ಅವರು ಪತ್ನಿಯಿಂದಲೇ ಪ್ರಕಾಶ್ ಅವರ ಹತ್ಯೆ ಆಯ್ತಾ ಅನ್ನುವಂತ ಸಂಶಯಗಳು ಬಲವಾಗಿ ಮೂಡುತ್ತಾ ಇದೆ. ನಿವೃತ್ತ DGIGP ಓಂ ಪ್ರಕಾಶ್ ಬರ್ಬರ ಹತ್ಯೆಯಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಹಿಂದೆ ಕೂಡ ಅವರು ಅನೇಕ ಬಾರಿ ಇನ್ನಿತರ IPS ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರಂತೆ. ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಕೌಟುಂಬಿಕ ಕಲಹನ, ಅಥವಾ ಆಸ್ತಿಗಾಗಿ ಕಲಹನ, ಅಥವಾ ಬೇರೆ ಏನಾದ್ರೂ ಇದೆಯಾ, ಅಥವಾ ಹೆಂಡತಿಗೆ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅಥವಾ ಇವ್ರದ್ದೇನಾದ್ರೂ ಪ್ರಾಬ್ಲಮ್ ಇತ್ತಾ, ಎಲ್ಲದರ ಬಗ್ಗೆ ಸಂಶಯಗಳು ಮೂಡ್ತಾ ಇದೆ. ಓಂ ಪ್ರಕಾಶ್ ಹೆಂಡತಿಯೇ ಕೊಲೆ ಮಾಡಿರುವ ಅನುಮಾನ ದಟ್ಟವಾಗ್ತಾ ಇದೆ. ಓಂ ಪ್ರಕಾಶ್ ಪತ್ನಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ರಂತೆ ಅನ್ನುವಂತ ಕೆಲವು ಮಾತುಗಳು ಕೂಡ ಬರ್ತಾ ಇದೆ. ಕೊಲೆ ಬಳಿಕ ಮುಖಕ್ಕೆ ಬಟ್ಟೆ ಕಟ್ಟಿದ್ರಂತೆ ಪತ್ನಿ ಪಲ್ಲವಿ, ಅಂದ್ರೆ ಗಂಡನ ಮುಖಕ್ಕೆ. ದಾಂಡೇಲಿಯಲ್ಲಿನ ಆಸ್ತಿ ವಿಚಾರಕ್ಕೆ ಓಂ ಪ್ರಕಾಶ್ ಹತ್ಯೆ ಆಯ್ತಾ? ತಂಗಿಯರ ಹೆಸರಿಗೆ ಬಹಳಷ್ಟು ಪ್ರಾಪರ್ಟಿ ಮಾಡಿದ್ರಂತೆ. ಯಾಕೆ ತಂಗಿಯರು ಸಾಧಾರಣ ಕೇಳ್ತಾರೆ, ಗಂಡ ಹೆಂಡತಿ ವಿಚಾರಗಳು ಬಂದಾಗ ತಂಗಿಗೆ ತಮ್ಮನಿಗೆಲ್ಲ ಕೊಟ್ಟಾಗ ಯಾಕೆ ಕೊಡ್ತೀನಿ ಅಂತ ಕೇಳ್ತಾರೆ. ಆದ್ರೆ ಹತ್ಯೆ ಆಗೋ ಹಂತಕ್ಕೆ, ಅದು ಕೂಡ ಕಾಂಜಿ ಪಿಂಜಿಗಳೇನಲ್ಲ, ಇವರಿಗೇನು ಆಸ್ತಿಗೇನು ಕಡಿಮೆನಾ? DGIGP ಅಂತಂದ್ರೆ ಏನು ಸ್ವಲ್ಪ ಆಸ್ತಿ ಮಾಡಿರ್ತಾರ? ಕಮಿಷನರ್ ಆಗಿ ಹೋದಂತವ್ರು ಎಂತೆಂತ ಆಸ್ತಿ ಮಾಡಿದ್ದಾರೆ, ಯಾರೆಲ್ಲ VRS ತಗೊಂಡು ಸೆಟ್ಲ್ ಆಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ IPS IAS ಅದಕ್ಕೆ ಹೇಳೋದು. IPS IAS ಅನ್ನೋ ಪೋಸ್ಟ್ ಇದೆಯಲ್ಲ, ಅದು ಹಾಗೆ ಎಲ್ಲ ದುಡ್ಡು ಎಲ್ಲವೂ ಹರಿದು ಬರ್ತಾ ಇರುತ್ತೆ. ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಾ ಅಂತ ಗಲಾಟೆ ಆಯ್ತಂತೆ. ಇದೆಲ್ಲವೂ ಕೂಡ ಅಂತೆಕಂತೆ ಸುದ್ದಿಗಳು, ನಿಖರವಾಗಿ ಇನ್ನೂ ಬಂದಿಲ್ಲ. ತಂಗಿಯರ ವಿಚಾರ ಮಾತಾಡಬೇಡ ಅಂತ ಹೇಳಿ ಪತ್ನಿಗೆ ವಾರ್ನ್ ಮಾಡಿದ್ರಂತೆ ಓಂ ಪ್ರಕಾಶ್. ಮಗನ ಹೆಸರಲ್ಲೂ ಆಸ್ತಿ ಮಾಡಿದ್ರು ಮಾಜಿ ಪೊಲೀಸ್ ಅಧಿಕಾರಿ. ಸೊ ಇಷ್ಟೆಲ್ಲ ಸುದ್ದಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ.